ನಮ್ಮ ಮನೆ. ರಾಮು ಆನೆ ಅಂತೂ ಹತ್ರ ಹೋಗಿ ಸೊಂಡಿಲ್ನಲ್ಲಿ ಅದನ್ನ ಏನಂತ ನೋಡ್ತಾನೆ. ಇದೇನು ಬಂಕದ ಪದಾರ್ಥ ಆಗಿದೆ. ಆಮೇಲೆ ತುಂಬಾ ಬೆಲೂನ್ಗಳು ಬರಕ್ಕೆ ಶುರು ಆಗ್ತವೆ. ಅದು ಎಲ್ಲ ಒಂದೊಂದ್ ಮರಕ್ಕೆ ಹೋಗಿ ಬೀಳುತ್ತವೆ. ಇದು ಏನಾಗ್ತಾ ಇದೆ? ಯಾರು ಎಸಿತಾ ಇದ್ದಾರೆ ಈ ಬಣ್ಣವನ್ನ? ಡ್ರೀಮ್ ಲ್ಯಾಂಡ್ ಕಾಡು ನೋಡೋದಕ್ಕೆ ತುಂಬಾನೇ ಸುಂದರವಾಗಿ ಬಣ್ಣ ಬಣ್ಣದ ಹೂಗಳಿಂದ ತುಂಬಿದ್ವು. ಅಲ್ಲಿನ ವಾತಾವರಣ ಎಷ್ಟು ಹಸಿರಾಗಿತ್ತು ಅಂದ್ರೆ ಅಲ್ಲಿಗೆ ಬರುವ ಯಾವೊಂದು ಜಂತುವೋ ಇಲ್ಲ ಪಕ್ಷಿಗಳು ಅಲ್ಲಿಗೆ ಬಂದ್ರೆ ಅಲ್ಲೇ ಬಿಡ್ತಾ ಇದ್ವು. ಒಂದಿನ ಸಾಯಂಕಾಲ ಜಂತುಗಳೆಲ್ಲ ಕೊಳದ ಹಿಂದ್ಗಡೆ ಜಾಗದಲ್ಲಿ ಆಟ ಆಡ್ತಾ ಇದ್ವು. ಸ್ನೇಹಿತರೆ, ನಿಮ್ಗೊಂದು ವಿಷಯ ಗೊತ್ತಾ? ಪಕ್ಕದ ಕಾಡಿನ ಪರಿಸ್ಥಿತಿ ಏನು ಅಂತ? ಅಲ್ಲಿನ ಜಮೀನನ್ನು ಪೂರ್ತಿಯಾಗಿ ಗೌರ್ಮೆಂಟ್ ಅವರು ಸ್ವಂತ ಮಾಡ್ಕೋತಿದ್ದಾರೆ. ಅರ್ಧ ಕಾಡು ಪೂರ್ತಿಯಾಗಿ ನಾಶ ಆಗಿದೆ. ಅರ್ಧ ಕಾಡು ನಾಶ ಆಗಿದ್ಯಾ? ಇದು ತುಂಬಾ ದುಃಖಕರ ವಿಷಯ. ಈ ರೀತಿ ಅಲ್ವಲ್ಲ, ಅವರು ಆ ಕಾಡನ್ನ ನಾಶ ಮಾಡಿದಾದ್ಮೇಲೆ ಅವರು ಇಲ್ಲಿಗೂ ಬಂದು ನಾಶ ಮಾಡ್ತಾರೋ ಏನೋ. ಇಲ್ಲ ಇಲ್ಲ, ಆ ಕಾಡಲ್ಲಿರುವ ಜಂತುಗಳು ಕಾಡನ್ನು ತುಂಬಾ ನಾಶ ಮಾಡಿಟ್ಟಿದ್ವು. ಅದ್ರಿಂದಾನೇ ಸರ್ಕಾರ ಬಂದು ಅದನ್ನ ಅವ್ರು ಸ್ವಂತ ಮಾಡ್ಕೋತಿದ್ದಾರೆ. ಆದ್ರೆ ನಮ್ಮ ಕಾಡು ಆತರ ಇಲ್ಲ ಅಲ್ವಾ? ನಮ್ಮ ಕಾಡು ತುಂಬಾ ಸುಂದರವಾಗಿದೆ. ನಮ್ಮ ಕಾಡಿಗೆ ಇವತ್ತು ಆ ಪರಿಸ್ಥಿತಿ ಬರೋದೇ ಇಲ್ಲ. ಆಗ ದೂರದಿಂದ ನೀರು ತುಂಬಿರುವ ಬಲೂನ್ ಒಂದು ಮರದ ಮೇಲೆ ಬಂದು ಬೀಳುತ್ತೆ. ಅದರ ಒಳಗಡೆಯಿಂದ ಕಲರ್ ಆಚೆ ಬಂದು ಮರದ ಮೇಲೆ ಹಚ್ಕೊಳ್ಳುತ್ತೆ. ಅರೆ, ಇದೇನಿದು? ಸ್ವಲ್ಪ ನೋಡಿದ್ರೆ ಒಳ್ಳೇದು. ರಾಮು ಆನೆ ಅಂತೂ ಹತ್ರ ಹೋಗಿ ಸೊಂಡಿಲ್ನಲ್ಲಿ ಅದನ್ನ ಏನಂತ ನೋಡ್ತಾನೆ. ಇದೇನು ಬಂಕದ ಪದಾರ್ಥ ಆಗಿದೆ. ಆಮೇಲೆ ತುಂಬಾ ಬೆಲೂನ್ಗಳು ಬರಕ್ಕೆ ಶುರು ಆಗ್ತವೆ. ಅದು ಎಲ್ಲ ಒಂದೊಂದ್ ಮರಕ್ಕೆ ಹೋಗಿ ಬೀಳುತ್ತವೆ. ಇದು ಏನಾಗ್ತಾ ಇದೆ? ಯಾರು ಎಸಿತಾ ಇದ್ದಾರೆ ಈ ಬಣ್ಣವನ್ನ? ಜಂತುಗಳು ತುಂಬಾನೇ ಪ್ರಯತ್ನ ಪಡ್ತವೆ. ಆದ್ರೆ ಆ ಬೆಲೂನ್ಗಳು ಎಲ್ಲಿಂದ ಬರ್ತಿದೆ ಅಂತ ಅವ್ರಿಗೆ ಕಂಡಿಡಿಯಕ್ ಆಗೋದಿಲ್ಲ. ಬನ್ನಿ ಇಲ್ಲಿಂದ ಹೋಗೋಣ. ಅನ್ಸುತ್ತೆ ಯಾರು ನಮ್ಮ ಹತ್ರ ತಮಾಷೆ ಮಾಡ್ತಾ ಇದ್ದಾರೆ ಅಂತ. ಎಲ್ಲಾ ಜಂತುಗಳು ಕಳೆದು ಅಲ್ಲಿಂದ ಹೋಗ್ಬಿಡ್ತಾರೆ. ಅದರ ನಂತರ ಅಲ್ಲಿಂದ ಬಲೂನ್ಸ್ ಬರೋದು ಮಾತ್ರ ನಿಲ್ಲೋದೇ ಇಲ್ಲ. ಸಾಯಂಕಾಲದ ಸಮಯದಲ್ಲಿ ಎಲ್ಲಾ ಜಂತುಗಳು ಒಂದು ಜಾಗಕ್ಕೆ ಬಂದು ಒಟ್ಟುಗೂಡ್ತಾರೆ. ಒಂದು ಕಡೆ ಜೇನುನೊಣಗಳ ಗುಂಪು, ಇನ್ನೊಂದು ಕಡೆ ಕೋತಿಗಳ ಗುಂಪು ಇರ್ತವೆ. ಗೆಳೆಯರೆ, ನಾವೀಗ ಹೋಗೋಣ. ನೀವು ಕಾಡಲ್ಲಿ ತುಂಬಾ ದಿನ ಇರ್ಬೇಡಿ, ಅರ್ಥ ಆಯ್ತಾ? ಹಾ, ಯಾಕಂದ್ರೆ ಜೇನುಳ ಮತ್ತೆ ಕೋತಿ ಹೋದ್ಮೇಲೆ ಕಾಡು ತುಂಬಾ ಹದ್ಗಿಟ್ಬಿಡುತ್ತೆ. ಇಲ್ಲ ಇಲ್ಲ, ನಾವು ಬೇಗ ವಾಪಸ್ ಬರ್ತೀವಿ. ಬಾಯ್ ಬಾಯ್ ಸ್ನೇಹಿತರೆ. ಬಾಯ್. ಆಮೇಲೆ ಎಲ್ಲರಿಗೂ ಹೋಗ್ ಬರ್ತೀವಿ ಅಂತ ಹೇಳಿ ಕೋತಿಗಳು ಮತ್ತೆ ಜೇನುನೊಣಗಳು ಅಲ್ಲಿಂದ ಹೊರಡ್ತವೆ. ಆಮೇಲೆ ಬೇರೆ ಜಂತುಗಳು ಎಲ್ಲರೂ ಅವರವರ ಮನೆಗಳಿಗೆ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಟೀನು ಪಕ್ಷಿ ಅದರ ಗೂಡಲ್ಲಿ ನಿದ್ದೆ ಮಾಡ್ತಿರುತ್ತೆ. ಮರದ ರೆಂಬೆ ಒಡೆದು ಹೋಗುತ್ತೆ. ಆಮೇಲೆ ಗೂಡಿನ ಜೊತೆಗೆ ಅದು ಕೆಳಗಡೆ ಬಿದ್ದೋಗುತ್ತೆ. ಅಯ್ಯೋ, ಏನಾಯ್ತು? ಅಕಸ್ಮಾತ್ ಆಗಿ ಮರದ ರೆಂಬೆ ಹೆಂಗ್ ಒಡೆದೋಯ್ತು? ಆಮೇಲೆ ಅದು ಮರದ ಮೇಲೆ ನೋಡುತ್ತೆ, ಏನೋ ಹಸಿರು ಕಲರ್ ಅಲ್ಲಿ ಇರುತ್ತೆ. ಅರೆ, ಏನಿದು ಹಸಿರು ಕಲರ್ ಅಲ್ಲಿ ಮರದ ಮೇಲೆ ಹಚ್ಕೊಂಡಿದೆ? ಅದಾಮೇಲೆ ನೋಡುತ್ತೆ, ಕಾಡಲ್ಲಿರುವ ಎಲ್ಲಾ ಮರದಲ್ಲೂ ಇದೇ ತರ ಹಸಿರು ಕಲರ್ ಅಲ್ಲಿ ಏನೋ ಹಚ್ಕೊಂಡಿರುತ್ತೆ. ಸ್ವಲ್ಪ ಸ್ವಲ್ಪ ಈ ವಿಷಯ ಕಾಡಲ್ಲಿರುವ ಎಲ್ಲಾ ಜಂತುಗಳಿಗೆ ಗೊತ್ತಾಗತ್ತೆ. ಆಮೇಲೆ ಎಲ್ಲರೂ ಒಟ್ಟುಗೂಡ್ತಾರೆ. ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ, ನಮ್ಮ ಕಾಡಲ್ಲಿರುವ ಎಲ್ಲಾ ಮರಗಳು ಯಾಕಿಷ್ಟು ಬಲಹೀನವಾಗ್ಬಿಟ್ಟಿದೆ ಅಂತ. ನಾವಿದ್ರ ಬಗ್ಗೆ ರಾಮು ಆನೆ ಹತ್ರ ಮಾತಾಡ್ಬೇಕು. ಬಹುಶಃ ಅದಕ್ಕೇನಾದ್ರೂ ಗೊತ್ತಿರಬಹುದು. ಆಗ ರಾಮು ಆನೆ ಕೂಡ ಅಲ್ಲಿಗೆ ಬರ್ತಾನೆ. ನಿಮಗೆ ಈ ರೀತಿ ಯಾಕೆ ಅನ್ಸುತ್ತೆ? ನನಗಿದ್ರ ಬಗ್ಗೆ ಏನಾದ್ರೂ ಗೊತ್ತಿರುತ್ತೆ ಅಂತ. ಯಾಕಂದ್ರೆ ನೀನ್ ನಮ್ಮೆಲ್ಲರಿಗಿಂತ ವಯಸ್ಸಾದವನು. ಅದಕ್ಕೆ ಅರ್ಥ ನಮ್ಮ ಎಲ್ಲರಲ್ಲೂ ತುಂಬಾ ಬುದ್ಧಿವಂತ ನೀನೇ ಅಂತ. ಆಗ ರಾಮುಗೆ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ಅದ್ರ ಸೊಂಡಿಲ್ವನ್ನು ಮರದ ಹತ್ರ ಎತ್ಕೊಂಡು ಹೋಗ್ತಾನೆ. ಛೀ, ಎಷ್ಟು ಕೆಟ್ಟ ವಾಸನೆ ಬರ್ತಾ ಇದೆ. ಇದಕ್ಕಂತೂ ಫಂಗಸ್ ಅಂಟ್ಕೊಂಡಿದೆ. ಫಂಗಸ್ ಹಂಗಂದ್ರೆ? ಅಂದ್ರೆ ಶಿಲೀಂಧ್ರ. ಶಿಲೀಂಧ್ರ ಅಂದ್ರೆ? ಅರೆ, ನೀವೆಷ್ಟು ಪ್ರಶ್ನೆಯನ್ನ ಕೇಳ್ತೀರಾ? ಶಿಲೀಂಧ್ರ ಒಂದು ರೀತಿಯ ವೈರಸ್ ಆಗಿರುತ್ತೆ. ಅದು ಮರಕ್ಕೆ ಕಂಡ್ಕೊಂಡ್ರೆ ಅದು ನಷ್ಟ ಮಾಡ್ಬಿಡುತ್ತೆ. ಅದನ್ನ ಕೇಳಿಸ್ಕೊಂಡು ಜಂತುಗಳೆಲ್ಲ ಶಾಕ್ ಆಗ್ತಾರೆ. ಹಾಗಾದ್ರೆ ನಮ್ಮ ಕಾಡು ಕೂಡ ಇವಾಗ ನಾಶ ಆಗ್ಬಿಡುತ್ತಾ?
ಈಗಿಲ್ಲ, ಆದ್ರೆ ಯಾವ ರೀತಿಯಲ್ಲಿ ಫಂಗಸ್ ಹೆಚ್ಚಾಗ್ತಾ ಇದೆ ಅದ್ರ ಪ್ರಕಾರ ಇದು ಬೇಗನೆ ನಮ್ಮ ಕಾಡನ್ನ ನಾಶ ಮಾಡ್ಬಿಡುತ್ತೆ. ಆಗ ಒಂದು ಮರದ ದೊಡ್ಡ ದೊಡ್ಡ ರೆಂಬೆಗಳು ಕೆಳಗಡೆ ಬಿದ್ದೋಗ್ತವೆ. ಇದು ತುಂಬಾನೇ ಗಂಭೀರವಾದ ಸಮಸ್ಯೆ. ಈಗ ನಾವ್ ಈ ಫಂಗಸ್ನ ಹೆಂಗ್ ತಡೆಯೋದು? ಇದಕ್ಕೆ ಒಂದೇ ದಾರಿ, ನೀವು ಕಾಡನ್ನ ಬಿಟ್ಟು ಹೊಸ ಕಾಡಿಗೆ ಶಿಫ್ಟ್ ಆಗ್ಬಿಡಿ. ನೀನ್ ಯಾರು? ನಾನು ಅಜಯ್ ದೇವ್ಗನ್. ಏನು? ಅರೆ, ನಿಮಗೇನು ಕಾಣಿಸ್ತಾ ಇಲ್ವೇನೋ? ನಾನೊಂದು ಕಾಗೆ. ನನ್ನ ಹೆಸರು ಕರಿಯ ಕಾಗೆ. ನಮ್ ಕಾಡಿಗೆ ಹೇಗ್ ಬಂದು ನೀನು? ನಾನಂತೂ ಇಲ್ಲೇ ತಿರುಗಾಡ್ತಾ ಇದ್ದೆ, ಆಗ ನನಗೆ ಕೆಟ್ಟ ವಾಸನೆ ಬರ್ತಾ ಇತ್ತು. ನಾನು ಅನ್ಕೊಂಡೆ ಪ್ರಾಣಿಗಳು ಸಾರಾಯಿ ಕುಡಿಯೋದಿಲ್ಲ, ನೋಡೋಣ ಈ ವಾಸನೆ ಎಲ್ಲಿಂದ ಬರ್ತಾ ಇದೆ, ಹಾಗಾಗಿ ಕೆಳಗಡೆ ಬಂದೆ. ಹಾಗಾದ್ರೆ ನೀನ್ ನಮ್ಮನ್ನ ಎಲ್ಲಿ ಶಿಫ್ಟ್ ಮಾಡೋಕೆ ಹೇಳ್ತಾ ಇದೀಯಾ? ನಾನ್ ನಿಮ್ಗೆ ಒಂದು ಗುಹೆಯನ್ನು ತೋರಿಸ್ತೀನಿ. ಆ ಗುಹೆ ಒಳಗಡೆ ಹೋಗಿ ಮತ್ತೆ ಒಳಗಡೆ ಹೋಗ್ತಾನೆ ಇರಿ. ಆಮೇಲೆ ಆ ಗುಹೆ ಹೋಗ್ತಾ ಲೋಲ್ಯಾಂಡ್ ಕಾಡ್ಗೆ ಹೋಗಿ ತಲುಪುತ್ತೆ. ಅಲ್ಲಿ ನೀವು ಆರಾಮಾಗಿ ಇರಬಹುದು. ನನಗೇನೋ ಇದು ಸರಿ ಅಂತ ಅನಿಸ್ತಾ ಇಲ್ಲ. ಏನು? ನಮ್ಮ ಕಾಡು ಈಗ ಮೊದಲಿನ ಹಾಗೆ ಇಲ್ಲ, ನಾವು ಹೋಗ್ಬೇಕಾಗುತ್ತೆ. ಆಗ ಇನ್ನೊಂದು ಮರನು ಕೆಳಗಡೆ ಬೀಳುತ್ತೆ. ನೋಡಿ, ನಾಳೆ ಬೆಳಗ್ಗೆವರೆಗೂ ಈ ಎಲ್ಲ ಮರಿಗಳು ಬಿದ್ದೋಗ್ಬಿಡುತ್ತೆ. ಆಮೇಲೆ ನಾವು ಏನ್ ಮಾಡೋದು? ಆಮೇಲೆ ಎಲ್ಲಾ ಜಂತುಗಳು ಕಾಡ್ ಬಿಟ್ಟು ಹೋಗ್ಬೇಕು ಅಂತ ನಿರ್ಣಯ ತಗೋತಾವೆ. ಟೀನು ಪಕ್ಷಿ ಕೂಡ ಅದು ಸೋತೋಯ್ತು ಅಂತ ಒಪ್ಕೊಳ್ಳುತ್ತೆ. ಬನ್ನಿ, ಎಲ್ರು ನನ್ನ ಜೊತೆ ಬನ್ನಿ. ಆಮೇಲೆ ಕಾಲು ಕಾಗೆ ಎಲ್ಲಾರ್ನೂ ಒಂದು ಗುಹೆಗೆ ಕರ್ಕೊಂಡೋಗತ್ತೆ. ಆಮೇಲೆ ಹೇಳುತ್ತೆ, ಈ ಗುಹೆ ಒಳಗಡೆ ಹೋಗ್ಬಿಡಿ, ಸ್ವಲ್ಪನೂ ನಿಲ್ಬಾರ್ದು. ಬೆಳಗಾಗೋಷ್ಟರಲ್ಲಿ ನೀವೆಲ್ಲರೂ ಬ್ಲೂ ಲ್ಯಾಂಡ್ ಕಾಡ್ಗೆ ಹೋಗಿ ತಲುಪುತ್ತೀರಾ. ಎಲ್ಲಾ ಜಂತುಗಳು ಒಳಗಡೆ ಹೋಗ್ತವೆ. ಆಮೇಲೆ ಕಾಗೆ ಮಾತ್ರ ಹಿಂದೆ ನಿಂತ್ಕೊಂಡು ನಗ್ತಾ ಇರುತ್ತೆ. ಜಂತುಗಳು ಪಾಪ ತುಂಬಾ ದೂರ ನಡ್ಕೊಂಡು ಹೋಗ್ತಾರೆ, ಆದ್ರೆ ಪಾಪ ಅವ್ರಿಗೆ ಏನೂ ಕಾಣಿಸೋದಿಲ್ಲ. ಆ ಕಾಲು ಕಾಗೆ ಹೇಳಿದ್ದು ನಿಜ ಅಂತ ನನಗೆ ಅನಿಸ್ತಾ ಇಲ್ಲ. ಟೀನು ಅಲ್ಗೆ ಹೋಗೋದ್ರಿಂದ ಏನು ಲಾಭ ಇಲ್ಲ. ನಾವು ನೋಡಿದೀವಿ ಕಾಡು ಹೇಗೆ ನಾಶ ಆಗ್ತಾ ಇದೆ ಅಂತ. ಹಾ, ಆಗ್ತಾ ಇದೆ. ಆದ್ರೆ ಆ ಕಾಡು ನಮ್ಮ ಮನೆನ ಬಿಟ್ಟು ನಾವೆಲ್ಲೂ ಹೋಗ್ಬಾರ್ದು ಹಂಗಂತೇಳಿ ಟೀನು ಪಕ್ಷಿ ಅಲ್ಲಿಂದ ಹೋಗ್ಬಿಡುತ್ತೆ. ಇನ್ನೊಂದ್ ಕಡೆ ಕಾಲು ಕಾಗೆ ಕಾಡಲ್ಲಿ ಒಬ್ನೇ ಇರ್ತಾನೆ. ಆಮೇಲೆ ಅಲ್ಲಿಗೆ ಒಂದು ಜೀಪ್ ಬರುತ್ತೆ. ಆಮೇಲೆ ಅದ್ರೊಳಗಡೆಯಿಂದ ಬೇಟೆಗಾರ ಇಳಿತಾನೆ. ಉಸ್ತಾದ್, ನನ್ನ ಕೆಲಸ ಮಾಡ್ಬಿಟ್ಟೆ. ಎಲ್ಲ ಪ್ರಾಣಿಗಳೀಗ ಗುಹೆ ಒಳಗಡೆ ಇದಾರೆ, ಮತ್ತೆ ಈ ಕಾಡು ಕೂಡ ಬೆಳಗ್ಗೆವರೆಗೂ ನಾಶ ಆಗ್ಬಿಡುತ್ತೆ. ವಾಹ್, ಅದ್ಭುತ. ಈಗ ನಾನು ಬಂದೂಕ್ ತಗೊಂಡು ಅಲ್ಲಿಗೆ ಹೋಗ್ತೀನಿ, ಮತ್ತೆ ಆ ಎಲ್ಲ ಪ್ರಾಣಿಗಳನ್ನು ಶೂಟ್ ಮಾಡ್ತೀನಿ. ಆಮೇಲೆ ಈ ಕಾಡು ನನ್ನದಾಗುತ್ತೆ. ಆಗ ಅದೇ ಕ್ಷಣದಲ್ಲಿ ಟೀನು ಅಲ್ಲಿಗೆ ಬರ್ತಾಳೆ. ಹಾಗಾದ್ರೆ ನನ್ನ ಅನುಮಾನ ಕರೆಕ್ಟೇ. ನೀನೇ ಅಲ್ವಾ ನಮ್ಮ ಕಾಡನ್ನು ನಾಶ ಮಾಡ್ಬೇಕಂತ ಅನ್ಕೊಂಡಿದ್ದು ಕಾಲು ಕಾಗೆ? ಹಾ, ಇವ್ರು ನನ್ನ ಮಾಲೀಕರು. ಇವರೇ ಆ ಬುಡ್ಡೆ ಒಳಗಡೆ ವಿಷನ ಹಾಕಿ ನಿಮ್ಮ ಕಾಡಿನ ಪ್ರತಿಯೊಂದು ಮರಕ್ಕೂ ಹಾಕ್ತಾ ಇದ್ರು. ಅದರಿಂದ ನಿಮ್ಮ ಕಾಡು ನಷ್ಟ ಆಗಕ್ಕೆ ಶುರುವಾಯ್ತು. ನೀನ್ ಮಾಡಿದ್ದು ನಿಜವಾಗ್ಲೂ ತುಂಬಾ ದೊಡ್ಡ ತಪ್ಪು. ಈಗ ನೀನು ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಮಾಡಕ್ಕಾಗಲ್ಲ. ಈಗ ನೀನು ಓಡ್ ಹೋಗು, ಯಾವುದೇ ನಿನಗೆ ಒಳ್ಳೇದು. ನಾನೊಬ್ಳೇ ಇದ್ದೀನಿ ಅಂತ ನೀನ್ ಅನ್ಕೋತಿದ್ಯಾ? ಅದು ಹಂಗಂತ ಹೇಳಿದ ತಕ್ಷಣ ಅಲ್ಲೇ ಬಚ್ಚಿಟ್ಕೊಂಡಿರುವ ಎಲ್ಲಾ ಜಂತುಗಳು ಅಲ್ಲಿಗೆ ಬಂದ್ಬಿಡ್ತವೆ. ಅರೆ, ಇವರೆಲ್ಲರೂ ವಾಪಸ್ ಹೇಗ್ ಬಂದ್ರು? ನಮ್ಮ ವಾಪಸ್ ಯಾಕೆ ಬಂದ್ವಿ ಅಂದ್ರೆ, ಯಾವ್ದ್ರಿಂದ ಈ ಕಾಡು ನಮ್ಮ ಮನೆ. ವಾ, ಮುಗಿತಾ ನಿಮ್ ಡೈಲಾಗು? ಆದ್ರೆ ನನ್ನ ಹತ್ರ ಬಂದೂಕಿದೆ. ನೀವು ಉಳಿಯೋದಿಲ್ಲ, ನಿಮ್ಮ ಕಾಡನ್ನ ಉಳಿಸೋದಿಕ್ಕಾಗೋದಿಲ್ಲ. ಬೇಟೆಗಾರ ಗನ್ ಎತ್ಕೊಂಬರಕ್ಕೆ ಹೋಗ್ತಾನೆ. ಶೂಟ್ ಮಾಡ್ಲಿಕ್ಕಿರ್ತಾನೆ. ಅದೇ ಸಮಯದಲ್ಲಿ ಹಿಂದ್ಗಡೆಯಿಂದ ಕೋತಿ ಬಂದು ಅದನ್ನ ಎತ್ಕೊಂಡೋಗ್ಬಿಡತ್ತೆ. ಅರೆ, ಇದೆಲ್ಲಿಂದ ಬಂತು? ಅವನು ಹಿಂದೆ ತಿರುಗಿ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಕೋತೆಗಳು ಗುಂಪೇ ಇರ್ತವೆ. ಈಗ ನೀವು ವಾಪಸ್ ಹೇಗ್ ಬಂದ್ರಿ? ಏನೋ ಚೂಡಿಯ ನಮ್ಮನ್ನ ಕರ್ಕೊಂಡ್ ಬಂದಿರೋದು. ಈಗ ನೋಡು, ಯಾರು ನಮ್ಮ ಮನೆಗೆ ತೊಂದರೆ ಕೊಡ್ತಾರೆ ಅವ್ರಿಗೆ ನಾವು ಏನ್ ಮಾಡ್ತೀವಿ ಅಂತ. ಜೇನುಳುಗಳಿ. ಆಗ ಅಲ್ಲಿಗೆ ಜೇನು ನೊಣಗಳ ಗುಂಪು ಕೂಡ ಬಂದ್ಬಿಡ್ತವೆ. ಈಗ ಈ ಜೇನುಹುಳು ಎಲ್ಲಿಂದ ಬಂತು? ಓಡಿ! ಆಗ ಎಲ್ಲಾ ಜೇನು ನೊಣಗಳು ಅವನನ್ನ ಹೋಗಿ ಕಚ್ಬಿಡ್ತವೆ. ಅಯ್ಯೋ ದೇವ್ರೆ!
ಕಚ್ಚಿ ಕಚ್ಚಿ ಅವನ್ನ ಹಿಂಸೆ ಮಾಡ್ತವೆ. ಕ್ಷಮಿಸ್ಬಿಡು ನನ್ನ, ಕ್ಷಮಿಸ್ಬಿಡು. ಈಗ ಬೇಗ ಹೇಳು, ಈ ಫಂಗಸ್ ಅನ್ನು ಹೆಂಗ್ ತಡೆಯೋದು? ನನ್ನ ಗಾಡಿಲಿ ಒಂದು ಡ್ರಗ್ಸ್ ಇಟ್ಟಿದ್ದೀನಿ, ಅದರೊಳಗಡೆ ಏನು ಎಣ್ಣೆ ಇದೆ, ಅದರ ಉಪಯೋಗದಿಂದ ಈ ಫಂಗಸ್ ಎಲ್ಲ ಹೋಗ್ಬಿಡುತ್ತೆ. ಸ್ನೇಹಿತರೆ, ಬೇಗ ಬನ್ನಿ. ಜಂತುಗಳೆಲ್ಲ ಗಾಡಿ ಒಳಗಡೆ ಇರುವ ಡ್ರಮ್ ಅನ್ನು ಆಚೆ ತೆಗಿತಾರೆ. ಅದ್ರೊಳಗಡೆ ಇರುವ ಎಣ್ಣೆಯನ್ನು ಅವರ ಕೈಗೆ ಹಚ್ಕೊಂಡು ಕಾಡಲ್ಲಿರುವ ಎಲ್ಲಾ ಮರಗಳಿಗೆ ಅವರು ಆ ಎಣ್ಣೆಯನ್ನು ಹಚ್ತಾರೆ. ಸ್ವಲ್ಪತ್ತಲ್ಲೇ ಎಲ್ಲಾ ಮರಗಳಿಗೂ ಅವರು ಹಚ್ಬಿಡ್ತಾರೆ. ಅದು ಹಚ್ಚಿದ ನಂತರ ಸ್ವಲ್ಪತ್ತಲ್ಲೇ ಮರಗಳೆಲ್ಲ ಸರಿ ಹೋಗ್ಬಿಡುತ್ತೆ. ಆಮೇಲೆ ಎಲ್ಲಾ ಜಂತುಗಳಿಗೆ ಆವಾಗ ಸಮಾಧಾನ ಆಗುತ್ತೆ. ಹಬ್ಬ, ಹೆಂಗೋ ಫಂಗಸ್ ತೊಲಗಿತು. ನನಗೆ ನಡೆಯೋಕ್ಕೂ ಆಗ್ತಾ ಇಲ್ಲ, ನನಗೆ ನಮ್ಮ ಊರಿಗೆ ತಲುಪಿಸ್ಬಿಡಿ. ಪುನಃ ಕಾಡಲ್ಲಿ ಮತ್ತೆ ಸಂತೋಷ ತುಂಬೋಯ್ತು.